ಹಾಯ್ ಹಲೋ ಫ್ರೆಂಡ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನನ್ನ ಜೀವನಕ್ಕೆ ಸಾಥ್ ಕೊಟ್ಟು ನನ್ನ ಕಷ್ಟ ಸುಖಗಳಲ್ಲಿ ನನ್ನ ಜೊತೆಯಾಗಿ ನಿಂತಿದ್ದು ಹೈನುಗಾರಿಕೆ ಅಂತಂದೆ ಹೇಳ್ಬೋದು. ಸೊ ಹೈನುಗಾರಿಕೆ ನನಗೆ ಜೀವನ ಮಾಡೋಕ್ಕೆ ತುಂಬ ಕೈ ಹಿಡಿದಿದೆ. ಅದು ಯಾವ ರೀತಿ ಅಂತ ಹೇಳ್ತೀನಿ. ಬನ್ನಿ, ಆಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸ್ಟಾರ್ಟಿಂಗಲ್ಲಿ ನಾವು ನಮ್ಮ ಅತ್ತೆಯವರು ಅವ್ರು ಇಬ್ಬರು ಅಣ್ಣ ತಮ್ಮಗಳು, ಅವ್ರು ಸಪ್ರೇಟ್ ಇವ್ರು ಸಪ್ರೇಟ್ ಅಂತ ನಮ್ಮನ್ನು ಸಪ್ರೇಟ್ ಮಾಡಿದಾದ್ಮೇಲೆ ಸೊ ನಮಗೆ ಹೊರಗಡೆ ಕೂಲಿ ಹೋಗಿ ಅಷ್ಟು ಅಭ್ಯಾಸ ಇಲ್ಲ. ಮತ್ತು ನಮ್ಮ ಮನೆಯವರು ಏನು ಹೊಲದ ಮನೆ ಕೆಲಸ ಮಾಡಿ ಏನು ಗೊತ್ತೂ ಇರಲಿಲ್ಲ. ನಮಗೆ ಆಪ್ಷನ್ ಅಂತಂದ್ರೆ ಯಾವುದೂ ಗೊತ್ತಿಲ್ಲ ನಮಗೆ. ಈಗ ಹೊರಗಡೆ ಕೆಲಸ ಬೆಂಗಳೂರಲ್ಲಿ ಇದ್ದೀವಿ ಮದುವೆ ಆದಮೇಲೆ. ಸೊ ಬೆಂಗಳೂರು ಬಿಟ್ಟು ಊರ ಕಡೆಗೆ ಕೊರೋನಾ ಬಂತಲ್ಲ, ಅವಾಗ ಊರ ಕಡೆಗೆ ಆದಮೇಲೆ ನಮಗೆ ನಮ್ಮ ಮನೆಯವ್ರಿಗೆ ಹೊಲದ ಮನೆ ಕೆಲಸನೂ ಮಾಡೋದಕ್ಕೆ ಬರಲ್ಲ. ಅಥವಾ ಹಿರಿಯರು ಬಿಟ್ಟು ಬೇರೆ ಎಲ್ಲರೂ ಕೆಲಸಕ್ಕೆ ಬೇರೆ ಕಡೆ ಎಲ್ಲರೂ ಕೆಲಸಕ್ಕೆ ಹೋಗೋದಿಕ್ಕೆ ಅಷ್ಟೊಂದೇನು ಓದಿಲ್ಲ. ಬಿ.ಕಾಮ್ ಕಂಪ್ಲೀಟ್ ಆಗಿದೆ ಅಷ್ಟೇ. ಬಟ್ ಬಿ.ಕಾಮ್ ಕಂಪ್ಲೀಟ್ ಆಗಿದೆ, ಕೆಲವೊಬ್ರಿಗೆ ಇದು ದೊಡ್ಡ ವಿಚಾರ. ಬಟ್ ನನಗೆ ಯಾಕೆ ದೊಡ್ಡ ವಿಚಾರ ಅಲ್ಲ ಅಂದರೆ, ಈಗ ಜನರಲ್ ನಾವು ಲಿಂಗಾಯತ್ಸಲ್ಲಿ ಒಂದು ಕೆಲಸ ಸಿಗ್ಬೇಕಂದ್ರೆ ನಾವೆಷ್ಟೇ ಓದಿದ್ರು ಸಹಿತ ಸಿಗೋದು ಡೌಟ್. ಅದು ಕೆಲಸ ಸಿಗುತ್ತೆ ಅಂತಂದು ಹೇಳಕ್ ಆಗಲ್ಲ, ಅದು ಅದೃಷ್ಟ. ಸೊ ಹಂಗಿರುವಾಗ ಇವಾಗ ನಾವು ಬೆಂಗಳೂರಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ವಿ. ಫ್ಯಾಕ್ಟ್ರಿ, ಹಲವಾರು ಫ್ಯಾಕ್ಟ್ರಿ, ಒಂದಲ್ಲ ಎರಡಲ್ಲ, ಯಾವುದೋ ಫ್ಯಾಕ್ಟ್ರಿ ಹೋಗಿದ್ವಿ, ಜೀವನ ಮಾಡ್ತೀವಿ. ಅಲ್ಲಿಂದ ಬಂದಮೇಲೆ ಸಡನ್ ಆಗಿ ಬಂದಾದ್ಮೇಲೆ ಹೊಲದ ಮನೆ ಕೆಲಸನೂ ಬರಲ್ಲ, ಮತ್ತೊಂದು ಮಗದೊಂದು ಏನು ಬರಲ್ಲ. ಮುಂದಿಂದ ಏನು ಕತೆ, ನಮ್ಮ ಜೀವನ ಹೆಂಗೆ ಏನು ಅನ್ನೋದು ಒಂದು ತುಂಬ ಯಕ್ಷ ಪ್ರಶ್ನೆ ಆಗಿತ್ತು. ಅದಾದ್ಮೇಲೆ ಏನು ಮಾಡಬೇಕು, ಏನು ಮಾಡಿದರೆ ನಾವು ಜೀವನದಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ. ಈಗ ನಮಗೆ ಸಪ್ರೇಟ್ ಕೊಟ್ಟಿದ್ದಾರೆ, ನಾವು ಅವ್ರ ಮುಂದೆ ಹೋಗಿ ಅವ್ರ ಹತ್ರನೇ ಮತ್ತೆ ನಾವು ಕೈ ಚಾಚಿದ್ರೆ ನಮ್ಮನ್ನು ಆಡ್ಕೊಳ್ತಾರೆ. ಅವ್ರ ಹತ್ರ ಕೈ ಚಾಚಿದಂಗೆ ನಾವು ಯಾವ ರೀತಿ ಅವ್ರಿಗಿಂತ ಹೆಚ್ಚಾಗಿ, ಅಥವಾ ಅವ್ರ ಹತ್ರ ಕೈ ಚಾಚದ ರೀತಿ ಹೆಚ್ಚಾಗಿ ಅನ್ನೋದಕ್ಕಿಂತ ಅವ್ರ ಹತ್ರ ಕೈ ಚಾಚದೆ ಯಾವ ರೀತಿ ನಾವು ಜೀವನ ಮಾಡ್ಬೋದು ಅನ್ನೋದು ಒಂದು ನಮಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು. ಸೊ ಆದಮೇಲೆ ಕೆಲವೊಬ್ಬರು ಇಲ್ಲಿ ತಮಿಳಿಯನ್ಸು ನಮಗೆ ಪರಿಚಯ ಇದ್ರು. ಸೊ ಅವರು ನಮಗೆ ಹೇಳಿದ ಪ್ರಕಾರ ಹಸುಗಳನ್ನ ಮಾಡ್ಕೊಳ್ಳಿ, ಈಗ ಜಮೀನು ನಿಮಗೆ ಸಪ್ರೇಟ್ ಕೊಟ್ಟಿದ್ದಾರಲ್ವ, ಅದರಲ್ಲಿ ಏನಾದರೂ ಮೇವೇನಾದರೂ ಹಾಕ್ಕೊಳ್ಳಿ, ಹಸುಗಳನ್ನ ಮಾಡಿಕೊಂಡು ಡೈರಿಗೆ ಹಾಲು ಹಾಕಿ ಅದರಲ್ಲಿ ಚೆನ್ನಾಗಿದೆ ಬೆನಿಫಿಟ್ಟು ಅಂತಂದೇಳಿ ಹೇಳಿದರು. ಸೊ ಅದು ಆದಮೇಲೆ ನಾವು ಇವಾಗ ತರೋದಕ್ಕೆ, ಈಗ ಹಸುಗಳನ್ನ ತರೋದಕ್ಕೆ ನಮಗೆ ಬಂಡವಾಳ ಬೇಕಲ್ಲ. ಬಂಡವಾಳ ಏನು ಮಾಡೋದು ಅಂತ ಅಂದಾಗ ನನ್ನ ತವ್ರ ಮನೆಯವರು ನನಗೆ ಅಂತ ಒಂದು ಸರ, ಮಾಂಗಲ್ಯ ಸರ 4 ತೊಲದು, ಸೊ ನಮ್ಮ ಮನೆಯವ್ರಿಗೊಂದು ಕೊಳಚೇನು ಅದರ ಕೊಡಂತೆ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಬ್ಯಾಂಕಲ್ಲಿ ಇಟ್ಟು ಹಸುಗಳನ್ನ ತಂದು ಶೆಡ್ ಎಲ್ಲ ಹಾಕ್ಕೊಂಡು ಹಸುಗಳನ್ನು ತಂದು, ಸೊ ಹಸುಗಳನ್ನು ತಂದು ಸ್ಟಾರ್ಟಿಂಗ್ ಇಲ್ಲಿ ನಾನು ಹಿಂದೆ ಕಾಣಿಸ್ತಿದ್ದಲ್ಲ ಕರಿ ಹಸು, ಇದು ಆಲ್ ಬ್ಲಾಕ್ HF, ಇದನ್ನೇ ಫಸ್ಟ್ ತಂದಿದ್ದೆ ನಾವು. ಸೊ ಆವಾಗ ನಾವು ಅಂದ್ಕೊಂಡು ನೋಡ್ಕೊಳ್ತೀವಿ. ಒಂದು ಹಸು ತಗೊಂಡ್ರೆ ಏನು, ಹೆಂಗಂದ್ರೂ ನೋಡ್ಕೊಳ್ಳೇಬೇಕು, ಒಂದು 5-6 ಇರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ತಂದು ಸ್ವಲ್ಪ ಹಾಲು ಹಾಕಿ ಜಾಸ್ತಿ ಅದರಲ್ಲೊಂದು ಸ್ವಲ್ಪ ದುಡ್ಡು, ಅಥವಾ ಸಂಘಗಳಲ್ಲಿ ಈ ಥರ ಇಸ್ಕೊಂಡು ಒಡವೆ ಇಟ್ಟಿರೋದು ಅದೆಲ್ಲನೂ ಕುಡಿಸಿ ಒಂದು 5-6 ಹಸುಗಳನ್ನ ತೊಗೊಂಡ್ವಿ. ಫಸ್ಟ್ಗೆ ಸ್ಟಾರ್ಟಿಂಗ್ ನಮಗೆ ಗೊತ್ತಿರಲಿಲ್ಲ ಹಸುಗಳಲ್ಲಿ ಯಾವ ರೀತಿ ಪಳಗ್ಬೇಕು ಅನ್ನೋದು ಅಷ್ಟಾಗಿ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಅನ್ಕೋತಿದ್ವಿ ಗಬ್ಬಿರ ಹಸುಗಳು ತಗೊಂಬಂದು ಸ್ವಲ್ಪ ನಾನು ಅನ್ಕೊಂಡಿದ್ದೇನು ಕೆಚ್ಚಲು ತುಂಬ ದಪ್ಪ ಇದೆ, ಜಾಸ್ತಿ ಹಾಲು ಕೊಡುತ್ತೆ ಅಷ್ಟೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಇಷ್ಟೆಲ್ಲ ಗೊತ್ತಿರಲಿಲ್ಲ ನನಗೆ ಹೈನುಗಾರಿಕೆಯಲ್ಲಿ. ಸೊ ಹಂಗಾದ್ಮೇಲೆ ಈ ಹಸುನ ಹಾಲು ಕರುತ್ತಂದು, ಇದು ಆದಮೇಲೆ ಇನ್ನೊಂದು ಹಸು ತೊಗೊಂಡು ಬಂದು, ಅದು ಗಬ್ಬಿರ ಹಸು ತಂದಿದ್ವಿ. ಬಟ್ ಅದು ನಮಗೇನಂತ ಹೇಳಿದ್ರೆ 8 ಲೀಟ್ರ್ ಕೊಡುತ್ತೆ ಅಂತ ಹೇಳಿದ್ರು. ಹಾಲು ಹಸು ಕರು ಹಾಕಿದ್ಮೇಲೆ ನಮಗೆ 8 ಲೀಟ್ರ್ ಬರಲಿಲ್ಲ, 5 ಲೀಟ್ರ್ ಮೇಲೆ ಬರಲೇ ಇಲ್ಲ ನಮಗೆ. ಸೊ ಅಲ್ಲಿ ಸ್ವಲ್ಪ ನಾವು ಎಡವಿದ್ವಿ, ಅಲ್ಲಿ ಸ್ವಲ್ಪ ಕೈ ಸುಟ್ಕೊಂಡ್ವಿ ಅಂತ ಹೇಳ್ತು. ಅದಾದ್ಮೇಲೂ 3-4 ಹಸುನಲ್ಲಿ ನಾವು ಕೈ ಸುಟ್ಕೊಂಡಿದ್ದು ನಿಜ. ಅದು ಆದಮೇಲೆ ನಾವೇನು ಐಡಿಯಾ ಮಾಡಿದ್ವಿ ಅಂದರೆ, ಯಾವುದೇ ಹಸು ತಗೊಳ್ಳಿ, ಗಬ್ಬಿರ ಹಸು ಬೇಡ, ಅಲ್ಲಿ ಪ್ರೆಸೆಂಟ್ ಬೆಳಗ್ಗೆ ಸಾಯಂಕಾಲ ಹಾಲು ಕರೆದ್ಬಿಟ್ಟು ಅದು ಎಷ್ಟು ಲೀಟ್ರ್ ಹಾಲು ಕೊಡುತ್ತೋ ಅಷ್ಟಕ್ಕೆ ನಾವು ಇವಾಗ ಇಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಂದರೆ ಇಷ್ಟು ಒಂದು ರೇಟು ಅಂತ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ತೀವಿ. ಸೊ ನಮ್ಮ ಸೈಡ್ ಹಸುಗಳ ರೇಟ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡು, ಹಂಗೆ ಫಿಕ್ಸ್ ಆಗಿರ್ತೀವಿ. ಈಗ ಒಂದು 5-6 ಲೀಟ್ರ್ ಕೊಡ್ತಾರೆ, ಅದಕ್ಕೆ ಇಷ್ಟು ಅಮೌಂಟ್ ಕೊಡ್ತರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಷ್ಟು ಅಮೌಂಟಿಗೆ ನಾವು ಖರೀದಿ ಮಾಡಿ ತೊಗೊಂಡು ಬರ್ತಾಯಿದ್ವಿ. ಅಲ್ಲಿ ನಮಗೆ ಅವಾಗ ಐಡಿಯಾ ಗೊತ್ತಾಯಿತು. ಅವಾಗ ಡೈರಿಗೆ ಒಂದು ಟೈಮಿಗೆ 25-30 ಲೀಟ್ರ್ 40 ಲೀಟ್ರ್ ಗಂಟೆ ಹಾಲು ಹಾಕಿದ್ವಿ ನಾವು. ಸೊ ಆಗ ನಮಗೆ ದುಡ್ಡು ಅಲ್ಲಿ ಉಳಿತಾಯ ಆಗ್ತಾ ಬಂತು. ಸೊ ಹಂಗಾಗಿ ನಾವು ಜೀವನನ ಕಟ್ಕೊಂಡು ಈಗ ಪ್ರೆಸೆಂಟ್ ಏನಿದ್ದೀವಿ ಅದು ಹೈನುಗಾರಿಕೆಯಿಂದ ಅಂತಂದರೆ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಸೊ ಬೆಳಿಗ್ಗೆ ಸಾಯಂಕಾಲ ಹಾಲು ಹಾಕ್ತೀವಿ, 15 ದಿನಕ್ಕೊಂದ್ಸತಿ ಪೇಮೆಂಟ್ ಆಗ್ತಾನೆ ಇರುತ್ತೆ. ತಿಂಗಳಿಗೊಂದ್ಸತಿ ಅಲ್ಲ, 15 ದಿನಕ್ಕೊಂದ್ಸತಿ ಹಾಲಿನ ದುಡ್ಡು ಅಕೌಂಟಿಗೆ ಹಾಕ್ತಾರೆ.
15 ದಿನಕ್ಕೊಂದ್ಸತಿ ಹಾಲಿಂದ ಅಕೌಂಟಿಗೆ ಹಾಕಿದ್ವಿ. ನಾವು ಕೆಲವೊಂದು ಸಂಘಗಳಲ್ಲಿ ಸಾಲ ಎತ್ಕೊಂಡು ಸಹಿತ ವಾರದ್ದು 15 ದಿನಕ್ಕೊಂದ್ಸತಿ ಹಾಕಿದ್ರೆ ನಾವು 15 ದಿನ ಮತ್ತೆ ನೆಕ್ಸ್ಟ್ ಪೇಮೆಂಟ್ ಬೀಳೋ ತನಕ ಎಷ್ಟು ಬೇಕೋ ಅಷ್ಟನ್ನ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ಬೇರೆ ಏನಾದ್ರು ಕಮಿಟ್ಮೆಂಟ್ ಇರ್ತಾವಲ್ಲ ಈ ಸಂಘಗಳು, ಅವೇನೇನ ಸಂಘಗಳು ಅಲ್ಲದ್ರೂ ಬ್ಯಾಂಕಲ್ಲಿ ಬಡ್ಡಿ ಕಟ್ಟಬೇಕು, ಏನೇನೋ ಹಲವಾರು ಕಮಿಟ್ಮೆಂಟ್ಗಳು ಇರ್ತಾವಲ್ಲ, ಅದಕ್ಕೆ ನಾವು ಬಳಸ್ಕೊಳ್ತಾ ಇದ್ವಿ. ಮತ್ತೆ ನಮಗೂ ಏನಾದ್ರು ಕಷ್ಟ ಸುಖ ಬರುತ್ತಲ್ಲ, ನಾವೇನು ಕಲ್ಗಳ, ನಮಗೇನು ಮೈ ನೋವಾಗಲ್ಲ, ಕಷ್ಟ ಸುಖ ಇಲ್ಲ ನನಗೆ, ನನಗೂ ಮಕ್ಳಿದಾರಲ್ವ, ಕಷ್ಟ ಸುಖ ಬರುತ್ತೆ, ಅದಕ್ಕೆ ಬಳಸ್ಕೊಂತಿದ್ವಿ. ಸೊ ಈ ರೀತಿ ಐಡಿಯಾ ಮಾಡಿ ಮಾಡಿ ನಾವು ಹೈನುಗಾರಿಕೆಯಲ್ಲಿ ಜೀವನನ ಕಟ್ಕೊಳ್ವಿ. ಅಟ್ ಪ್ರೆಸೆಂಟಿಗೆ ಹೆಂಗಿದ್ರು ಚೆನ್ನಾಗಿದ್ವಿ. ಹೈನುಗಾರಿಕೆ ಈಗಲೂ ಇದೆ, ಕೈ ಬಿಟ್ಟಿಲ್ಲ, ಕೈ ಬಿಡಲ್ಲ ನಾನು ಯಾವತ್ತೂ. ಯಾಕಪ್ಪ ಅಂದರೆ ಈಗ ನಾನು ಯೂಟ್ಯೂಬ್ ಚಾನಲ್ಲು ಇಷ್ಟೆಲ್ಲ ಮುಂದುವರಿಯೋಕ್ಕೆ ಕಾರಣನೇ ಹೈನುಗಾರಿಕೆ. ಹಸುಗಳು ಕಾಣೋದಿಲ್ಲ ಇನ್ನು ಮುಂದೆ ವಿಡಿಯೋದಲ್ಲಿ ಅಂತ ಒಂದು ವಿಡಿಯೋ ಹಾಕಿದೆ. ಅದಕ್ಕೆ ಒಬ್ಬರು ಅಣ್ಣ ಕಮೆಂಟ್ ಮಾಡಿದ್ರು, ಹೈನುಗಾರಿಕೆನೇ ನಿಮಗೆ ಸ್ಫೂರ್ತಿ ಯೂಟ್ಯೂಬ್ ಮಾಡೋದಕ್ಕೆ, ದಯವಿಟ್ಟು ಹೈನುಗಾರಿಕೆ ಬಿಡಬೇಡಿ ಅಂತ. ಇಲ್ಲ ಅಣ್ಣ, ಬಿಡೋದಿಲ್ಲ, ಹೈನುಗಾರಿಕೆ ನಾನು ಯಾವತ್ತೂ ಬಿಡೋದಿಲ್ಲ, ಡೈರಿ ಹಾಲು ಹಾಕ್ತೀನಿ ನಾನು. ಸದ್ಯಕ್ಕೆ ಈಗ ಪ್ರೆಸೆಂಟು ಇಷ್ಟು ಬೇಡ, ಬೇರೆ ಹೂವು ಎಲ್ಲ ಹಾಕೊಂಡಿರೋ ಕಾರಣ ಇಷ್ಟು ಬೇಡ ಅಂತ ಇದ್ದೀವಿ ಅಷ್ಟೇ. ಹಸು ಇದ್ದೇ ಇರುತ್ತೆ, ತಗೊಳ್ತೀವಿ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ನಮ್ಮದು ಅಡಿಕೆ ಗಿಡ ಇಟ್ಟಿದ್ದೀವಿ ಈಗ ಹೊಸದಾಗಿ. ನಮಗೆ ಗೊಬ್ಬರ ಬೇಕು, ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕೊಂಡಾಕಿದ್ರು ಅದು ನಮ್ಗೆ ಹಾಕಿದ್ದೀವಿ ಅಂತ ಅನ್ಸೋದಿಲ್ಲ. ಅದಕ್ಕೋಸ್ಕರನೇ ಗೊಬ್ಬರಕ್ಕರ ಆಯ್ತು ನಮಗೆ ಹಸುಗಳು ಬೇಕು, ನಾವು ಹಸುಗಳನ್ನ ಕಟ್ಕೊಳ್ತೀವಿ. ಸ್ವಲ್ಪ ನನ್ನ ಮಕ್ಕಳು ಸಣ್ಣರು, ಅವ್ರನ್ನು ನೋಡಿಕೊಂಡು ಹೊಲದಲ್ಲಿ ಬೇರೆ ಕೆಲಸನೂ ಮಾಡಿಕೊಂಡು ಹಸುಗಳನ್ನ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ನಾನು ಹಸುಗಳನ್ನ ಕಡಿಮೆ ಮಾಡ್ಕೊಂಡು 2 ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಮುಂದೆ ಸ್ವಲ್ಪ ಇನ್ನೊಂದು 2-3 ವರ್ಷ ನನ್ನ ಮಕ್ಕಳು ದೊಡ್ಡವರಾದ ತಕ್ಷಣ ತೋಟನೂ ಬಂದಿರುತ್ತೆ. ಸೊ ಅವಾಗೇನು ಟೆನ್ಷನ್ ಇರಲ್ಲ. ಸ್ವಲ್ಪ ಎಲ್ಲ ನನ್ನ ಮಕ್ಕಳು ದೊಡ್ಡವರಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಮಟ್ಟಕ್ಕೆ ಆಗಿರ್ತಾರಲ್ವ, ಸೊ ಸ್ವಲ್ಪ ಫ್ರೀ ಆಗಿರ್ತೀನಲ್ವ ನಾನು. ಸೊ ಹಸುಗಳನ್ನ ನೋಡ್ಕೊಳ್ಳೋದಂದರೆ ಸುಮ್ಮನೆ ಅಲ್ಲ, ಒಬ್ಬರು ಹಸುಗಳಿಗೆ ಕಾಯಮಾಗಿ ಇರಲೇಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದು 2-3 ವರ್ಷ ಗ್ಯಾಪ್ ಕೊಡೋಣ, ಅದಾದಮೇಲೆ ಹಸುಗಳನ್ನ ಕಟ್ಕೊಳ್ಳೋಣ ಜಾಸ್ತಿ ಅನ್ನೋದು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹಸುಗಳನ್ನು ಕಡಿಮೆ ಮಾಡ್ಕೊಂಡಿದ್ವಿ ಅಷ್ಟೇ. 2 ಇದೆ. ಅಕಸ್ಮಾತ್ 2ರಲ್ಲೂ ಕಡಿಮೆ ಮಾಡ್ಕೊಂಡ್ರು ಒಂದಂತೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ಯಾವತ್ತು. ನಾನು ಹಸು ಸಾಕೋದಂತೂ ಬಿಡೋದೇ ಇಲ್ಲ. ಮತ್ತು ಒಂದೂ ನನಗೆ ಒಂಥರ ಇಷ್ಟು ದಿನ 5-6 ಕಟ್ಕೊಂಡಿದ್ದೇನಲ್ವ, ಈಗ 1-2 ಅಂದರೆ ಬಿಕೋ ಅನಿಸುತ್ತೆ. ನಮ್ಮದು ಕೊಟ್ಟಿಗೆ ದನ ಕಟ್ಟೋದೆಲ್ಲ ಬಿಕೋ ಅನಿಸುತ್ತೆ. ಶೆಡ್ಡು ಸ್ವಲ್ಪ ಫೈನಾನ್ಷಿಯಲ್ ಆಗಿ ಅಥವಾ ನನ್ನ ಮಕ್ಕಳು ಮೇಯ್ನ್ ನನಗೆ ಬೇಕಾಗಿರೋದು, ನನ್ನ ಮಕ್ಕಳು ಸ್ವಲ್ಪ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟು ದೊಡ್ಡವರಾದರೆ ಸಾಕು ನನಗೆ. ನಾನೇನು ಮಿಕ್ಕಿದ್ದು ಹಸುಗಳನ್ನ ಕಟ್ಕೊಂಡು ನಾನು ಹಸುಗಳನ್ನ ಯಾರನ್ನೂ ಬಗ್ಸಲ್ಲ, ನಾನು ಹಸುಗಳನ್ನ ನೋಡ್ಕೊಂಡಿರ್ತೀನಿ. ಸ್ವಲ್ಪ ನನಗೆ ನನ್ನ ಮಕ್ಕಳದು ಮತ್ತು ಹಸುಗಳು, ಕುರಿ ಇದ್ದಾವೆ, ಅವು ನಮ್ಮ ಮನೇಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದು. ಸೊ ಅವ್ರು ಇವಾಗ ಟ್ಯಾಕ್ಟ್ರಿ ಇರೋ ಕಾರಣ ಹಿಂಗೆಲ್ಲರೂ ಆಚೆ ಕಡೆ ಹೋದಾಗ ಹಾಲು ಕರಿ, ಕುರಿ ನೋಡ್ಕೊ, ಮಕ್ಕಳನ್ನ ನೋಡ್ಕೊ, ಮನೆ ಕೆಲಸ ಎಲ್ಲದ್ರಿಂದನೂ ಸ್ವಲ್ಪ ನನಗೆ ಒತ್ತಡ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಯಾವುದು ಬೇಜಾರು ಅನಿಸಿದೆ, ಯಾವುದ್ರ ಮೇಲೆ ಭಾಳ ನನ್ನ ಕೈಲಿ ಮಾಡೋದಕ್ಕಾಗಲ್ಲ ಅಂತ ನನಗೆ ಯಾವ್ದು ಅನಿಸಿದೆ ಅದನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಈಗ ಮಕ್ಕಳು ಸಣ್ಣರು, ಹಂಗೆ ನೋಡ್ಕೊಳಕ್ಕಾಗಲ್ಲ ಅಂತ ಅನ್ನೋಕ್ಕಾಗಲ್ಲ. ನಾನು ನಡೆದಿದ್ದೀನಿ ಅಂದರೆ ನಾನು ನೋಡ್ಕೊಳ್ಳೇಬೇಕು. ಸೊ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗಲಿ ಅಂತ ಕದೀನಿ. ಸೊ ಕುರಿ ಮರಿ 12 ಇದೆ ಅಷ್ಟೇ. ಅದನ್ನೇ ನಾವು ಬೆಳಿಗ್ಗೆಯಿಂದ ಬಿಡಲ್ಲ, ಸಾಯಂಕಾಲ ಟೈಮ್ ಸ್ವಲ್ಪ ಬಿಡ್ತೀವಿ ಅಷ್ಟೇ. ಸೊ ಅದು ನನಗೇನು ಟೆನ್ಷನ್ ಇರಲ್ಲ. ಹಾಗಾಗಿ ಈಗ ಹೈನುಗಾರಿಕೆ ಅಂದರೆ ಈಗ ಒಂದು 5-6 ಹಸು ಅಂದರೆ ಎಲ್ಲಕ್ಕೂ ನೀರು ಕುಡಿಸು, ಮೇವು ಕೊಯ್ದಾಕು, ಒಣ ಮೇವು ಹಾಕು, ಸಗಣಿ ಬಚ್ಚು, ತುಂಬ ನನ್ನ ಕೈಲಿ ಆಗ್ತಿರಲಿಲ್ಲ. ಕೆಲವೊಬ್ರಿಗೆ ಆಗುತ್ತೆ, ನಾನು ಅವ್ರಿಗಿಲ್ಲ ಅಂತ ಹೇಳೋದು, ಬಟ್ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಹಸುಗಳನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಮತ್ತು ತೊಗೊಂತೀನಿ. ನಾನು ಬೇರೆ ಎಲ್ಲಾದರೂ ಹಸುಗಳ ಹತ್ರಕ್ಕೆ ಹೋದ್ರೂ ಸಹಿತ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಬಂದೇ ಬರ್ತೀನಿ ನಿಮಗೆ. ಯಾಕಪ್ಪ ಅಂತಂದರೆ ಕೆಲವೊಬ್ರಿಗೆ ನಾನು ಕಟ್ಟಿರೋ ಹಸುಗಳಂತ ಇನ್ನೊಬ್ರು ಬೇರೆ ಕೆಲವೊಂದು ಐಡಿಯಾಗಳನ್ನು ಮಾಡಿ ಕಟ್ಟಿರ್ತಾರೆ. ಸೊ ನನಗೆ ತುಂಬ ಕ್ಯೂರಿಯಾಸಿಟಿ, ಹಸುಗಳಿರೋ ಮನೆಗಳಿಗೆ, ಕುರಿಗಳಲ್ಲೆಲ್ಲ ಸಾಕಿರ್ತಾರಲ್ಲ ಅಲ್ಲಿ ಹೋಗ್ಬೇಕಂತ ತುಂಬ ಕ್ಯೂರಿಯಾಸಿಟಿ. ಬಟ್ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಏನು ಅಲ್ಲಿಗೆ ಹೋದಾಗ ಒಂದು ವಿಡಿಯೋ ಮಾಡೋದು ಅಥವಾ ಅವ್ರ ಹತ್ರನಾದ್ರು ನಾನು ಕೇಳ್ತಿರ್ತೀನಿ ಅಂದರೆ ಅದನ್ನು ಹಿಂದಿಂದ ಒಬ್ಬರು ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬೇಗ ಜನಗಳಿಗೆ ರೀಚ್ ಆಗ್ಬೋದು ನಾನು. ಬಟ್ ನನಗೆ ಆ ಥರ ಸಪೋರ್ಟ್ ಮಾಡೋರು ಯಾರಿಲ್ಲ. ನಾನು ಒಬ್ಬಳೇ ವಿಡಿಯೋ ಮಾಡ್ಕೋಬೇಕು, ಅವ್ರ ಹತ್ರ ಮಾತಾಡಿರ್ತೀನಿ, ಕೆಲವೊಂದು ಎಡಿಟ್ ಮಾಡ್ಕೊಳ್ತಾ ಇರಬೇಕು, ಅಷ್ಟೆಲ್ಲ ಕೆಲಸ ಇರುತ್ತೆ. ಸೊ ಹಂಗಾಗಿ ಅಷ್ಟೇ. ಸೊ ಹೈನುಗಾರಿಕೆಯಲ್ಲಿ ನಾನು ಉತ್ತಮವಾದಂಥ ಜೀವನನ ಕಂಡ್ಕೊಂಡಿದ್ದೀನಿ. ಸೊ ಯಾವತ್ತೂ ನಾನು ಹೈನುಗಾರಿಕೆ ಬಿಟ್ಟು ಬದುಕೋಕ್ಕಾಗಲ್ಲ, ಬಿಡೋದಿಲ್ಲ, ಹಸು ಕಟ್ಕೊಳ್ತೀನಿ. ಸೊ ಇಷ್ಟನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೈನುಗಾರಿಕೆ ಮಾಡೋರಿಗೆಲ್ಲ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಯಾರೂ ಬಿಡಬೇಡಿ, ಹೈನುಗಾರಿಕೆ ಮಾಡಿ, ಆದಾಯನೂ ಇದೆ, ಉತ್ತಮವಾಗಿ ಜೀವನ ನಡೆಸ್ಬೋದು ಇದರಲ್ಲಿ. ಹೈನುಗಾರಿಕೆಯಲ್ಲಿ ಯಾರನ್ನೂ ಕೇಳ್ದಂಗೆ ಬಿಸಿಲಲ್ಲೋ ಕೂಲಿ ಮಾಡಲೇಬೇಕಂತೇನಿಲ್ಲ, ಉತ್ತಮವಾದ ಜೀವನನ ನಡೆಸ್ಬೋದು. ಮನೇಲಿ ಸ್ವಲ್ಪ ಗಂಡು ಮಕ್ಳು ಏನಾದ್ರು ಮಾಡ್ತೀವಿ ಅಂದಾಗ ಹೆಣ್ಮಕ್ಳು ಸ್ವಲ್ಪ ಸಾಥ್ ಕೊಟ್ಟು ನೋಡಿ, ಹೈನುಗಾರಿಕೆಯಲ್ಲಿ ಆಗಲಿ
ಗಂಡು ಮಕ್ಕಳೇ ಎಲ್ಲ ಮಾಡ್ಬೇಕಂತ ಅನ್ಬೇಡಿ. ಮನೇಲಿರೋ ಹೆಣ್ಮಕ್ಳು ಸ್ವಲ್ಪ ಇಷ್ಟು ಹಿಂಗೇನು ನಾವು ಚಿಟಿಗೆ ಹೊಡಿತೀವಲ್ಲ, ಇಷ್ಟು ಸಾಥ್ ಕಟ್ ನೋಡಿ ಎಷ್ಟು ಬೇಗ ಮುಂದೆ ಬರ್ಬೋದು ಗೊತ್ತಾ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಬಟ್ ಯಾರಿಗೆ ಏನು ಅನ್ಸುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಮನೇಲಿರೋ ಹೆಣ್ಣು ಮಕ್ಕಳು, ನಿಮ್ಮ ಮನೇಲಿ ಯಾರಾದರೂ ಹೈನುಗಾರಿಕೆ ಮಾಡ್ತಿದ್ರೆ, ಇಲ್ಲ ನಾನು ಕರೆಯಲ್ಲ ನನಗೊಂಥರ ಆ ಥರ ಅಂದ್ಬಿಟ್ಟು ಇಷ್ಟೆಷ್ಟು ಸಾಥ್ ಕೊಟ್ಟು ನೋಡಿ, ನೀವೆಲ್ಲೋ ಹೋಗ್ತೀರಾ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಹಸುವಿನ ಬಗ್ಗೆನೇ ವಿಡಿಯೋ ಬೇಕು ಅಂದರೆ ದಯವಿಟ್ಟು ನನ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ಒಂದು ಲೈಕ್ ಮಾಡಿ ಅಥವಾ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಹಸುವಿನ ಬಗ್ಗೆ ಬೇರೆ ಏನು ವಿಡಿಯೋ ಬೇಕು ಅಂತ ನಾನು ನೆಕ್ಸ್ಟು ವಿಡಿಯೋ ಹಾಕ್ತೀನಿ.